ಮಹಿಳೆಯರು ಮುಂದೆ ಬರಬೇಕು, ಮಹಿಳೆಯರು ಆಡಳಿತ ನಡೆಸಬೇಕು. ನಿಮ್ಮಂಥವ್ರಿದ್ರೆ ಮಹಿಳೆಯರು ಯಾರು ಮುಂದೆ ಬರೋದಿಲ್ಲ. ಅದೆಷ್ಟು ಮಹಿಳಾ ಅಧಿಕಾರಿಗಳು ಮಾನಸಿಕವಾಗಿ ವೇದನೆ ಪಡ್ತಾ ಇದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಒಬ್ಬ ಸರ್ಕಾರದ ಮುಖ್ಯ ಕಾರ್ಯದರ್ಶಿನೇ ಬಿಡದೇ ಇರುವಂಥ ರಾಜಕೀಯ ನಾಯಕರು ನೀವು ಗಬ್ಬೆದ್ದೋಗಿದ್ದೀರಾ ನೀವು. ಆದರೆ ಅಮೃತ ಗೌಡ ಅಂತ ಅಧಿಕಾರಿಗಳು ನಿಮ್ಮ ಸೊಕ್ಕಿಗೆ ಸೊಪ್ಪು ಹಾಕದೆ ಗಟ್ಟಿಯಾಗಿ ನಿಂತು ತನ್ನ ಸಿಬ್ಬಂದಿ ಪರ ವಾದ ಮಾಡಿ ತಿರುಗಿ ನೀವು ಪಶ್ಚಾತ್ತಾಪ ಮಾಡೋ ಹಾಗೆ ಮಾಡಿದಾರಲ್ಲ, ಅದು ನಿಜವಾದ ಕನ್ನಡ ನಾಡಿನ ಹೆಣ್ಮಗಳ ತಾಕತ್ತು. ಐ ಅಪ್ರಿಷಿಯೇಟ್ ಅಮೃತ ಗೌಡ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ನನ್ಗೆ ಯಾಕೆ ಬೇಕಪ್ಪ ಇವ್ರನ್ನೆಲ್ಲ ಎದುರಾಕೊಳ್ಳೋದು? ಅವರಿಂದ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ, ನಾಳೆ ನನ್ನನ್ನು ಎತ್ತಂಗಡಿ ಮಾಡಿಬಿಡ್ತಾರೆ, ನನ್ನನ್ನು ಸರ್ವಿಸ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಬೆದರದೆ ತನ್ನ ಸಿಬ್ಬಂದಿಗಳ ಪರವಾಗಿ, ತನ್ನ ಪೌರ ಕಾರ್ಮಿಕರ ಪರವಾಗಿ ಗಟ್ಟಿಯಾಗಿ ನಿಂತು ನಿಮ್ಮಂಥ ಪುಡಾರಿಗಳನ್ನು ಎದುರಾಕೊಂಡು ಇವತ್ತು ರಾಜ್ಯದಲ್ಲಿ ಗಟ್ಟಿಯಾಗಿ ನಿಮ್ಮ ವಿರುದ್ಧ ಹೋರಾಡ್ತಾ ಇದ್ದಾರಲ್ಲ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಇಂಥ ಹೆಣ್ಮಕ್ಳು ಬೇಕು, ಹೆದರಬಾರದು. ತಪ್ಪಿಲ್ಲ ಅಂದರೆ ಯಾಕೆ ಹೆದರಬೇಕು? ಕಾನೂನಿನ ಪ್ರಕಾರ ನಡೆದುಕೊಳ್ಳುವ ಸಂದರ್ಭದಲ್ಲಿ ಈ ಸಂವಿಧಾನ ನಮಗೆ ಎಲ್ಲ ರೀತಿಯಂಥ ಹಕ್ಕು ಅಧಿಕಾರಿಗಳನ್ನು ಕೊಟ್ಟಿದೆ. ಯಾರೋ ತಲೆಕೆಟ್ಟ ರಾಜಕಾರಣಿ ಏನೇನೋ ಮಾತಾಡ್ತಾನೆ ಅಂತ ನೈತಿಕವಾಗಿ ಸೋತು ಮನೆಯಲ್ಲಿ ಕುತ್ಕೊಳ್ದೆ ಅದರ ವಿರುದ್ಧ ಹೋರಾಡುವಂಥ ಕೆಚ್ಚದೆ ಪ್ರದರ್ಶನ ಮಾಡಿದಂಥ ಅಮೃತ ಗೌಡ ಪರವಾಗಿ ಇಡೀ ರಾಜ್ಯದ ಜನ ಒಂದಾಗಬೇಕು. ಇಡೀ ರಾಜ್ಯದ ಜನ ಆಕೆಯ ಪರವಾಗಿ ಹೋರಾಡಬೇಕು.